ಕಥೆಗಳು ಕೇಳಿರ್ಬೇಕು. ಗೋರಖನಾಥ ಯಾರಪ್ಪ ಅಂತಂದ್ರೆ ಅಲ್ಲಮನ ಚಾಮರಸನ ಪ್ರಭುಲಿಂಗ ದೇವಿಯಲ್ಲಿ ಒಂದು ಕಥೆ ಬರ್ತದೆ. ಆ ಕಥೆಯೊಳಗಡೆಗೆ ಅಲ್ಲಮನಿಗೂ ಗೋರಖನಾಥನಿಗೂ ಒಂದು ದೊಡ್ಡ ಕದನ ನಡೀತದೆ. ಗೋರಖನಾಥ್ ಇದ್ದಿದ್ದೇ ಯಾವುದೋ ಕಾಲ, ಅಲ್ಲಮ್ಮ ಇದ್ದಿದ್ದೇ ಯಾವುದೋ ಕಾಲ. ಆದರೂ ಕೂಡ ನಮ್ಮ ಸಾಂಸ್ಕೃತಿಕ ಮುಖಾಮುಖಿಗಳು ಹೇಗೆ ಒಬ್ಬರನ್ನೊಬ್ಬರನ್ನ ಎದುರು ಬಂದು ನಿಲ್ಲಿಸ್ತಾರೆ ಅಂತಂದರೆ, ಗೋರಖನಾಥ ನನ್ನ ದೇಹ ಗಟ್ಟಿಯಂತೆ ವಜ್ರಕಾಯನನ್ನಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ಹುಡುಕಾಟ ಮಾಡಿದನು. ಈ ಹುಡುಕಾಟ ದೊಡ್ಡದು, ಇದು ಸಣ್ಣದು ಅಂತ ಹೇಳ್ತಿಲ್ಲ. ಈ ಹುಡುಕಾಟವು ಬಹಳ ದೊಡ್ಡದು. ಅನುಭವದ ಪರಂಪರೆ. ನನ್ನ ದೇಹ ಗಟ್ಟಿಯಾಗೋದು ಹೇಗೆ ಆದರೆ ಅಲ್ಲಮ ಹೇಳ್ತಾನೆ, ನಿನ್ನ ದೇಹವನ್ನ ಇಲ್ಲದಂತೆ ಮಾಡ್ಕೊಳ್ಳೋದು ಅಂದರೆ ಗಾಳಿಯಂತೆ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿ ಅದನ್ನು ಹುಡುಕಾಟ ಮಾಡುವಂಥ ಅಲ್ಲಮ. ಕಡೆಗೆ ಒಂದು ಕಥೆ ಅವರು ಖಡ್ಗ ತಗೊಂಡು ಹೊಡೆದ, ಗೋರಖನಾಥನ ದೇಹ ಠಣ್ಣ ಅಂತ ಶಬ್ದ ಮಾಡ್ತು. ಇವನು ಖಡ್ಗ ತಗೊಂಡು ಅಲ್ಲಮನಿಗೆ ಹೊಡೆದ, ಅದು ಗಾಳಿಯಂತೆ ತೇಲಿಕೊಂಡು ಹೊರಟೋಯ್ತು ಅನ್ನೋ ಕತೆ. ನಾಟ್ಯ ಪರಂಪರೆಯಲ್ಲಿ ಈ ರೀತಿಯ